ಇನ್ನು 50.65 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದೆಯಲ್ಲ, ಇದು ಹೆಂಗ್ ಬರುತ್ತೆ ಅನ್ನೋದನ್ನ ನೋಡೋಣ. ಹೇಗೆ ಎಕ್ಸ್ಪೆಂಡಿಚರ್ ಖರ್ಚು ಹೆಂಗಾಗುತ್ತೆ ಅದು ಕೂಡ ನೋಡೋಣ. ರೂಪಾಯಿ ಬಂದದ್ದು ಹೇಗೆ, ಹೋಗಿದ್ದು ಹೇಗೆ ನೋಡ್ಬಿಡೋಣಲ್ಲ ಸರ್. ನೋಡಿ, ಬೇಡ ಅಂದವ್ರು ಯಾರು? ₹1 ಹೇಗ್ ಬಂದ್ ಲೆಕ್ಕ ಸೇರುತ್ತೆ ಅನ್ನೋದನ್ನ ಇಮಿಡಿಯೇಟ್ ಹೇಳ್ಬಿಡ್ತೀವಿ ಹೆಂಗ್ ಲೆಕ್ಕ ಅಂತೇಳಿ. ಸಾಲ ಮತ್ತು ಇತರೆ ರೂಪದಲ್ಲಿ 24 ಪೈಸೆ ಬರುತ್ತೆ, ₹1 ಹೇಳ್ತಾ ಇದೀವಿ. ಆದಾಯ ತೆರಿಗೆ ರೂಪದಲ್ಲಿ 22 ಪೈಸೆ ಬರುತ್ತೆ. GST ಮತ್ತು ಇತರೆ ತೆರಿಗೆ ರೂಪದಲ್ಲಿ 18 ಪೈಸೆ ಬರುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಮೂಲಕವಾಗಿ 17 ಪೈಸೆ. ತೆರಿಗೆ ರಹಿತ ವಲಯದಿಂದ 9 ಪೈಸೆ ಬರುತ್ತೆ. ಅಬಕಾರಿ ಸುಂಕದಿಂದ 5 ಪೈಸೆ, ರಾಜ್ಯಗಳು 22 ಪೈಸಾ ಕೊಟ್ಟಿದ್ದಾರೆ. ಬಡ್ಡಿ ಪಾವತಿ 20 ಪೈಸದಲ್ಲಿದೆ. ಕೇಂದ್ರದ ಯೋಜನೆಗೆ ಒಂದು 16 ಪೈಸಾ ಇದೆ. ರಕ್ಷಣೆಗೆ ಒಂದು 8 ಕೋಟಿ 8 ಪೈಸಾ ಅಂದ್ರೆ ನಮ್ಮ ಆರ್ಮಿ ನೇವಿ. ಹಣಕಾಸು ಆಯೋಗ ಒಂದು 8 ಪೈಸಾ. ಪ್ರಾಯೋಜಿತ ಯೋಜನೆಗಳು ಹಣಕಾಸು ಆಯೋಗ ಅಂದ್ರೆ ಸ್ಯಾಲರೀಸು ಬರುತ್ತೆ, ಅದರಲ್ಲಿ ಡ್ಯಾಶ್ 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 ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಓಕೆ, ಪ್ರಾಬ್ಲಮ್ ಇಲ್ಲ. ಭಾರತದಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನು ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಇನ್ನೂ ಒಂದು ವಿರಾಮ ಇದೆ ಇವರಿಗೆ. ಕೇಂದ್ರದ ಈ ಬಜೆಟ್ ಅನ್ನ ಡಬಲ್ ದುರ್ಬಿನ್ ಹಾಕೊಂಡು ನೋಡ್ತಾ ಇದೀವಿ ನಾವೆಲ್ಲರೂ. ಏನಪ್ಪ 8 ದಿನದಿಂದಾನೇ ಸ್ಟಾರ್ಟ್. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಬಜೆಟ್? ನಿರ್ಮಲಾ ಸ್ಟೇಕ್, ಪೀಪಲ್ ಸ್ಟೇಕ್ ಅನ್ಕೊಂಡು ಏನು ಇಂಗ್ಲೀಷ್ನಲ್ಲಿ ಹೊಡೆದಿದ್ದೆ ಎಲ್ಲ ಅವನವೇ. ಅದೇನು ನಡೀತಾ ಇರ್ತದೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ಹಂಗೆ ಗುದ್ದುತ್ತಾ ಇರ್ತಾರೆ. ಅಷ್ಟು ನಡೆಯುತ್ತೆ ಸ್ಕ್ರೂಟಿನಿ. ಆದರೆ ಕೇಂದ್ರದ ಎಲ್ಲ ಯೋಜನೆಗಳನ್ನು ಜಾರಿಗೆ ತರಬೇಕಾಗಿರೋ ರಾಜ್ಯ ಸರ್ಕಾರಗಳ ಆರ್ಥಿಕ ವಿಚಾರಗಳನ್ನು ಮತ್ತು ಬಜೆಟ್ ಅನ್ನ ಈ ರೀತಿಯ 1% ಸ್ಕ್ರೂಟಿನಿಗೆ ಹಾಕಲ್ಲ ರಾಜ್ಯದ ಬಜೆಟ್. ಎಲ್ಲಿವರೆಗೆ ನೀವು ರಾಜ್ಯಗಳ ಬಜೆಟ್ ಅನ್ನ ಸ್ಕ್ರೂಟಿನಿಗೆ ಹಾಕಿಬಿಟ್ಟು ಅಂಡರ್ ಕಂಟ್ರೋಲ್ ತರಲ್ಲ, ಅಲ್ಲಿವರೆಗೂ ನಿಮ್ಮ ಕೇಂದ್ರದ ಬಜೆಟ್ ನೀವು ಏನಾದ್ರು ಮಾಡ್ಕೊಂಡೋಗಿ ಈತು ಅಂದ್ರೆ ಇದಕ್ಕೆ ಕಟ್ಟು ಅಂತ ಆಗತ್ತೆ. ನೋಡ್ತಾ ಇರಿ, ಒಂದು ಏರಿಗೆ ಕರ್ಕೊಂಡು ಹೋಗುತ್ತೆ, ಒಂದು ಇದಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರಾಬ್ಲಮ್ ಇರೋದು ರಾಜ್ಯ ಸರ್ಕಾರಗಳಲ್ಲಿ. ಅನ್ಕಂಟ್ರೋಲ್ಡ್ನಲ್ಲಿ ಡೆಟ್ಸ್ ರೈಸ್ ಮಾಡ್ತಿದ್ದಾರೆ ಅವರು, ಸಾಲಗಳನ್ನು ಅನ್ಕಂಟ್ರೋಲ್ಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಅವರ ಬಜೆಟರಿ ಇದನ್ನ ಸ್ಕ್ರೂಟನಿ ಯಾರು ಮಾಡ್ತಾ ಇಲ್ಲ. ನೋಬಡಿ ಇಸ್ ಡೂಯಿಂಗ್ ಇಟ್. ಮಾಡಬೇಕಾಗಿರೋದು ಯಾರು ಗೊತ್ತಿಲ್ಲ. ಅದಕ್ಕೊಂದು ಮೆಕ್ಯಾನಿಸಮ್ ತರಬೇಕು ನೀವು. ಸ್ಕ್ರೂಟನಿ ತರದೇ ಇದ್ರೆ ನಥಿಂಗ್ ವಿಲ್ ಹ್ಯಾಪನ್ ಇನ್ ಇಂಡಿಯಾ. ಎಸ್. ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಅನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಎಂದಿದಂತೆ ಬಜೆಟ್ ಅನ್ನ ಟೀಕೆ ಮಾಡಿದ್ದಾರೆ. ಬೈದಿದ್ದಾರೆ. ಬಿಡಿ ಮತ್ತವ್ರು ಬೈರಿ. ಹೇಳಿ ಸರ್, ಏನು ಹೇಳಿದ್ದೀರಿ ನೋಡೋಣ. ಬನ್ನಿ ಸರ್, ಹೇಳಿಕೆ ಬನ್ನಿ ಸರ್. आज भारत की विकास यात्रा का एक महत्वपूर्ण पड़ाव है. ये 140 करोड़ भारतीयों की आकांक्षाओं का बजट है. ये हर भारतीय के सपनों को पूरा करने वाला बजट है. हमने कई सेक्टर्स युवाओं के लिए खोल दिए. ಎಲ್ಲರನ್ನೂ ಒಳಗೊಂಡಂಥ ಒಂದು ಬಜೆಟ್ ಅನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಇವತ್ತು ಭಾರತ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಏನು ತಯಾರಿ ಬೇಕು, ಎಲ್ಲ ತಯಾರಿ ವಿತ್ತ ಮಂತ್ರಿಗಳು. ಕರ್ನಾಟಕಕ್ಕೆ ಎಲ್ಲ ತರದಲ್ಲೂ ಅನ್ಯಾಯ ಆಗಿದೆ. ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಕೆ ಶಿವಕುಮಾರ್ಗೆ ಎಕನಾಮಿಕ್ಸ್ ಅರ್ಥ ಮಾಡಿಸಿ ಕೆಲಸ ಮಾಡಿಸೋದಾದ್ರೆ ಕಷ್ಟ ಇದೆ. ನಾವು ಜರ್ನಲಿಸಮ್ ಅಲ್ಲಿ ಇರೋದು. ಅವಾಗ ಏನು ಅರ್ಥ ನೀವು ಮಾತಾಡ್ತಿರೋದು? ಆ ಟ್ಯಾಕ್ಸ್ ಅಂದ್ರೆ ಅದೇನು ದೊಡ್ಡದಲ್ಲ ವಿಷಯ ಅಂತ. ಯಾವುದು ದೊಡ್ಡದು ಹಂಗಾರೆ ನಿಮ್ಮ ಪ್ರಕಾರದಲ್ಲಿ? ಪುಕ್ಕಟೆ ಯಾರ್ದೋ ದೊಡ್ಡನ್ನ ಗ್ಯಾರಂಟಿ ಅಂತ ಅನೌನ್ಸ್ ಮಾಡೋದಾ? ನೀವು ಕೊಟ್ಟಿದ್ದ ದುಡ್ಡು ಮಹಿಳಾ ಸಬಲೀಕರಣ ಆಗೋದಾದ್ರೆ ಇದು ಮಧ್ಯಮ ವರ್ಗದ ಸಬಲೀಕರಣ ಯಾಕೆ ಆಗಬಾರ್ದು? ಏನು ಸುಮ್ಮನೆ ಬಿಡ್ತಾರೆ ಡಿ ಕೆ ಶಿವಕುಮಾರ್. ಓಕೆ, ವಿ ವಿಲ್ ಡಿಸ್ಕಸ್ ದಿ ಬೇಸಿಕ್ ಮೈಕ್ರೋ ಎಕನಾಮಿಕ್ಸ್ ಡಿಸ್ಕಸ್ ಮಾಡೇ ಬಿಡೋಣ. ಬರ್ರಿ ಒಂದಿನ. ಬುಲೆಟ್ ಗಾಯಗಳಿಗೆ ಅಲ್ಲ, ರಾಹುಲ್ ಗಾಂಧಿ ಹೇಳ್ತಾರೆ ಸರ್, ಬಿಡ್ರೆ ಅಪೋಸಿಷನ್ ಅಂದಮೇಲೆ ಬೈಲಕ್ಕೆ ಇರೋದು. ಹೊಗಳಕ್ಕಿದಾರ ಅವರು. ಎಸ್, ಅಶೋಕ್ ಅವರು ಒಂಥರ ಟಿವಿ ಬ್ರೇಕಿಂಗ್ ನ್ಯೂಸ್ ಎಡಿಟರ್ ತರ ಹೇಳಿದಾರಪ್ಪ. ನವೆಂಬರ್ 15 ಇಲ್ರಿ 16ನೇ ತಾರೀಕು ಸಿದ್ದರಾಮಯ್ಯನವರು ಎಳಿತಾರಂತೆ. ಟೈಮ್ ಒಂದು ಕೊಟ್ಟಿಲ್ಲ ಸರ್. ನಾಳೆ ಒಂಚೂರು ಟೈಮ್ ಕೊಟ್ಬಿಡಿ ಸರ್. ಸಿದ್ದರಾಮಯ್ಯನವರು ಇದು ಪಕ್ಕಾ ನ್ಯೂಸ್ ಅಪ್ಪ ಅಂದಿದ್ದಾರೆ. ನಾವು ಬ್ರೇಕಿಂಗ್ ಹಾಕಾಯ್ತು ಸರ್, ನೀವೇನು ಟೆನ್ಷನ್ನೇ ಮಾಡ್ಕೋಬೇಡಿ. ಇಲ್ರಿ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕತ್ತಾರಂತೆ. ಯಾವ ಕಾಲು, ಬಲಗಾಲ ಎಡಗಾಲ ಹೇಳಿ. ಕ್ಲಿಯರ್ ಆಗಿರ್ಬೇಕು ನ್ಯೂಸು, ಕ್ಲಾರಿಟಿ ಇರಬೇಕು ನ್ಯೂಸಲ್ಲಿ. ಸುಳ್ಳು ಸುದ್ದಿ ಆಗಬಾರ್ದು. ಎಡಗಾಲಲ್ಲಿ ಓದಿತಾರ, ಬಲಗಾಲಲ್ಲಿ ಓದಿತಾರ ಹೇಳಿ ಕರೆಕ್ಟಾಗಿ. ಆಮೇಲೆ ಬೆಳಿಗ್ಗೆ ಓದಿತಾರ, ಗೋಧೂಳಿಲಿ ಓದಿತಾರ. ಇದು ಕಾಲ್ಗೆ ಏನಾದ್ರು ಹಾಕೊಂಡೇ ಓದಿತಾರ, ಹಾಕೊಳ್ಳದೆ ಓದಿತಾರ. ಹೊಸಲು ದಾಟ್ ಓದಿತಾರ, ಹೊಸಲು ಒಳಗಡೆ ಓದಿತಾರ. ಅದಕ್ಕೆ ಚೀಫ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್
ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. ಅವತ್ತೇನಾನ ಅಮಾವಾಸ್ಯೆ ಪೌರ್ಣ, ಯಾಕಂದ್ರೆ ಇವರು ಡಿ ಕೆ ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ. ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಂತ. ಇನ್ನು ಶ್ರೀರಾಮುಲು ವಿಚಾರದಲ್ಲಿ ವಿಜೇಂದ್ರ ವಿಚಾರದಲ್ಲಿ ನಡ್ಡಾನೋಗಿ ಮೀಟ್ ಮಾಡಿದ್ದಾರೆ ಲಿಂಬಾವಳಿ. ಇಲ್ಲ ಅವ್ರನ್ನ ತೆಗೀರಿ, ಅವ್ರು ಬರೀ ವಿಜೇಂದ್ರ ಹಿರಿಯರನ್ನು ಪರಿಗಣಿಸ್ತಾ ಇಲ್ಲ, ಗುಂಪುಗಾರಿಕೆ ಮಿತಿ ಮೀರಿದೆ, ಇದು ನಾವು ಕಂಟೆಸ್ಟ್ ಮಾಡ್ತೀವಿ. ನೀವು ಕಂಟೆಸ್ಟ್ ಮಾಡ್ಬೋದಪ್ಪ ಅರವಿಂದ್, ನೀವು ಕಂಟೆಸ್ಟ್ ಮಾಡಿಬಿಟ್ರೆ ಗೆದ್ಬಿಡ್ತೀರೇನ್ರಿ? ಈ ಹೈಕಮಾಂಡಿನ ಆಶೀರ್ವಾದ ಇಲ್ಲದೆ ಸೋನಿಯಾ ಗಾಂಧಿ ವಿರುದ್ಧ ಕಂಟೆಸ್ಟ್ ಮಾಡಿದ್ರು, ಏನು ರೀ ಆಯಿತು? ನರಸಿಂಹರಾಯರ ವಿರುದ್ಧ ಕಂಟೆಸ್ಟ್ ಮಾಡಿದ್ರು, ಏನು ರೀ ಆಗತ್ತೆ? ಏನೂ ಆಗಲ್ಲ. ಸುಮ್ಮನೆ ಬಿಡಬೇಡಿ. ಹಿ ಮಸ್ಟ್ ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಆ್ಯಂಡ್ ಕಂಟ್ರೋಲ್. ಇಲ್ಲದೆ ಇದ್ದರೆ ಪಕ್ಷ ನೀವು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರೂ ಈ ಒಳ ಜಗಳ ನಿಲ್ಲಲ್ಲ, ಒಬ್ರನ್ನೊಬ್ರು ಕತ್ತರಿಸ್ತಾ ಇರ್ತೀವಿ ಅನ್ನೋದನ್ನು ಹೇಳಿ. ಎಸ್. ಇನ್ನು ಅವರು ಅಶೋಕ್ ಹೇಳಿದ್ದು ಕರೆಕ್ಟು. ಅಮಾವಾಸ್ಯೆ ದಿನ ಒದಕ್ಕಾಗತ್ತಾ? 15-16 ಅಮಾವಾಸ್ಯೆ ಪೌರ್ಣಿಮೆ ಬಂದರೆ ಆಗಲ್ಲ. ಅದೇ ಬೇರೆ ದಿನ ನೋಡ್ಬೇಕು. ಆಯ್ತು ನೋಡ. ರಾಮುಲು ಅವ್ರದ್ದು ಏನು ರಾಮುಲುದೇನು ಪಕ್ಷ ಬಿಡಲ್ಲ ಅಂತಿದ್ದಾರೆ. ಆಯ್ತು ಅಲ್ಲೇ ಇರಿ ನೋಡ. ಅಲ್ಲೇ ಇರಿ ರಾಮುಲು, ಆಮೇಲೆ ನೋಡೋಣ ನೆಕ್ಸ್ಟ್. ಓಕೆ. ಇನ್ನು ಮೂಡಾ ಪೂಜೆ ಪ್ರಕರಣ ಇತ್ತಲ್ಲ, ಅದಕ್ಕೊಂದಿಷ್ಟು ಟ್ವಿಸ್ಟ್ ಸಿಕ್ಕಂಗಿದೆ. ಅದೇನೋ 5 ಕುರಿ ಏನೋ ಬಲಿ ಕೊಟ್ಟಿದಾರಂತೆ, ಅದೇನೋ ಸಿಎಂ ಇದ್ದಾರೆ ಅನ್ನುವಂಥದ್ದು ವಶೀಕರಣ ವಿರೋಧಿ ನಡೆಸಿದಾರೆ ಅಂದ್ರೆ ಆರೋಪ. ಅವ್ರು ಯಾರೋ ಪೂಜೆ ಮಾಡಿಸಿದವ್ರು ಸಿಎಂ ಇಂದ ಲಾಭ ಪಡೆದಿದ್ದಾರಂತೆ. ಋಣ ಲಾಭ ಪಡೆದಿರೋ ಋಣ ಸಂದಾಯಕ್ಕೆ ಮಾಡಿದ್ದಾರೆ ಅಂತ ಅರ್ಥ. ಪಾಯಿಂಟ್ ಇವ್ರದ್ದು. ಓಹೋ, ಸಿದ್ದರಾಮಯ್ಯನವ್ರು ಎಲ್ಲೆಲ್ಲಿ ಇದಾರ್ರಿ ಭಕ್ತಾದಿಗಳು. ಹುಲಿಯಾ ಸಾಮಾನ್ಯ ಅಲ್ಲ. ಎಸ್. ಕರುನಾಡಲ್ಲಿ ನಕ್ಸಲರ ಹೆಜ್ಜೆಗಳು ಮಾಯವಾಗಲಿದೆ. ಕೋಟೆ ಹೊಂಡದ ರವೀಂದ್ರ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಡಿಸಿಎಸ್ಪಿ ಮುಂದೆ ಯಾರ್ಯಾರ್ಗಲ್ಲಿ ಫೈಟಿಂಗ್ ಮಾಡೋ ತಾಕತ್ ಮುಗಿದೋಗಿದೆಯೋ ಎಲ್ಲ ಆಚೆ ಬರ್ತಿದ್ದಾರೆ. ಇವತ್ತು ಯಾವ್ದು ಆಂಧ್ರದೊಂದು ನೋಡಿದೆ, ಅಲ್ಲಿಂದ ಇಲ್ಲಿಗೆ ಬರ್ತಂತೆ. ಯಾಕಪ್ಪ ಇಲ್ಲಿ ಬಂದು ಆಗ್ಬೇಕು? ಅಲ್ಲೇ ಆಗಲಿ. ಅಲ್ಲಿಂದ ಇಲ್ಲಿ ಬಂದು ನಾವ್ಯಾಕೆ ಪ್ಯಾಕೇಜ್ ಕೊಡಬೇಕು? ಆಗಲಿ ಅವರು. ನನಗೆ ಆಗೋದ್ರ ಬಗ್ಗೆ ಬೇಜಾರಿಲ್ಲ. ಆಯ್ತು, ಎಷ್ಟು ದಿನ ಅಂತ ಕೆಲಸವಿಲ್ಲದೆ ಆ ಕೆಲಸ ಮಾಡ್ಕೊಂಡು ಕೂತಿರ್ತೀರಿ ನೀವು. ಅದರಿಂದ ಆಗಲ್ಲ ಹೋಗಲ್ಲ, ಅದೇನು ಸಿದ್ಧಾಂತ ಬೇರೆ, ಆಶಯ ಬೇರೆ, ಬಯಕೆ ಬೇರೆ, ಆಸೆ ಬೇರೆ. ನಮ್ಮ ಸಮಾಜ ಹೀಗಿರಬೇಕಾಗಿತ್ತು. ಈ ಅಸಮಾನತೆ ವಿಚಾರದಲ್ಲಾಗಲಿ ಅಥವಾ ಜಮೀನ್ದಾರಿಕೆ, ಪಾಳಗಾರಿಕೆ ಅಥವಾ ಜಾತಿ ವಿಚಾರದಲ್ಲಿ ಆಸೆ ಬೇರೆ. ಎಷ್ಟು ದಿನ ಮಾಡ್ತೀರಿ ನಿಮ್ಮ ಫಾರೆಸ್ಟ್ ಒಳಗಡೆ? ನಮಗೂ ಕೇಳಿ ಸಾಕಾಯಿತು. 2027 ಆಗಸ್ಟ್ 13ನೇ ತಾರೀಕು ಕ್ರಾಂತಿ ಅಂತ ಡೇಟು. ಆಗಲ್ಲ ಹೋಗಲ್ಲ, ಹೊರಗೆ ಬಂದು ಫೈಟ್ ಮಾಡಿ. ಸಿವಿಲಿಯನ್ ಫೈಟನ್ನು ಇವತ್ತು ಬೆಳಗ್ಗೂರಿನ ಫ್ರೀಡಮ್ ಪಾರ್ಕಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನಮಗೇನು ಸ್ಪಂದನೆ ಇಲ್ಲ, ಸರಿಯಾಗಿ ಅದು ನೋಡ್ಕೋತಾ ಇಲ್ಲ, ಮಾಡ್ತಿಲ್ಲ, ಎಲ್ಲ ಬೋಗಸ್ಸು ನಿಮ್ಮದು ಅಂತ ಅಟ್ಫಟ್ ಅಂತ ಅವರು ಎಗರಾಡಿದ್ದಾರೆ. ಹೇಳಿದೆ ನಾನು, 2,000 ರೂಪಾಯಿ ಸಿದ್ದರಾಮಯ್ಯನವರೇ, 50 ರೂಪಾಯಿ, 25 ಅಂಗನವಾಡಿ, ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು. ಎಸ್, ಮುಂದಕ್ಕೆ ಹೋಗಿ. ಇನ್ನು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ 77 ದೇಶಗಳ ರಾಜತಾಂತ್ರಿಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಕುಂಭಮೇಳದಲ್ಲಿ ಈವರೆಗೂ ಕೂಡ 30 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದಾರಂತೆ. 19 ದಿನದಲ್ಲಿ 1 ಲಕ್ಷ ಮಂದಿ 650ಕ್ಕೂ ಹೆಚ್ಚು ವಿಮಾನಗಳಲ್ಲಿ ಪ್ರಯಾಗ್ರಾಜ್ಗೆ ಬಂದು ಹೋಗಿದಾರಂತೆ. ಕುಂಭಮೇಳದ ಕಾರಣ ಅಯೋಧ್ಯೆಗೂ ಕೂಡ 10 ದಿನದಲ್ಲಿ 70 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ಕೊಟ್ಟಿದ್ದಾರಂತೆ. ಕಂಡು ಕೇಳರಿಯದ ರೀತಿ ಹೋಗ್ತಾ ಇದಾರಪ್ಪ ಜನ. ನನ್ನ ಫ್ರೆಂಡ್ಸಲ್ಲಿ ಯಾರು ಫೋನ್ ಮಾಡಿದ್ರು ಸ್ವಲ್ಪ ಬಿಸಿ ಇದ್ವಿ ರಣ ಅಂತಾರೆ. ಎಲ್ಲಿದ್ದೀರಿ? ಆ ಕುಂಭಮೇಳದಲ್ಲಿದ್ದೀನಿ ಅಂತಾರೆ. ಏನಪ್ಪ, ವಿಮಾನ ಇಲ್ಲ ಅಂತ 48 ಅವರ್ಸು 72 ಅವರ್ಸು ರೋಡಲ್ಲೇ ಹೋಗ್ತಾ ಇದ್ದಾರೆ, ಗಾಡಿ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಇವತ್ತು ಹೇಳಿರೋದು, ರಿಲಿಜಿಯಸ್ ಪ್ಲೇಸಸ್ಸಿನ ಟೂರಿಸಂಗೆ ಹಾಕೋ ದುಡ್ಡಿದೆಯಲ್ಲ, ಇಟ್ ಈಸ್ ಆಸ್ ಗುಡ್ ಆಸ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಅಂತ. ರೆವಿನ್ಯೂ ವಾಪಸ್ ಬಂದೇ ಬರುತ್ತೆ. ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ T20 ಸರಣಿಯ ಗೆಲ್ತು. ಶಿವರಾಮ್ ದುಬೆ ಬದಲಾಗಿ ಹರ್ಷಿತ್ ರಾಣಾರನ್ನ ಆಡಿಸಿದ್ರು. ಬೌಲರ್ ಇಳಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಇದೊಂದು ಒಳ್ಳೆ ಸುದ್ದಿ. ಯಾವ ಬಿಡ್ರಿ ಕ್ರಿಕೆಟ್ನವ್ರದ್ದು ಮುಗಿಯಲ್ಲ ಅವ್ರದ್ದು, ಸುಮ್ಮನೆ. ಇದು ಒಳ್ಳೆ ನ್ಯೂಸ್ ರೀ. ರಾಷ್ಟ್ರಪತಿ ಭವನದಲ್ಲಿ ಪಿ ಮದುವೆ ನಡೆಯತ್ತಂತೆ. ರಾಷ್ಟ್ರಪತಿ ಭವನದ PSO ಅಂದರೆ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಮೇಡಮ್ಮು, CRPF ಅಸಿಸ್ಟೆಂಟ್ ಕಮಾಂಡೆಂಟ್ ಪೂನಂ ಗುಪ್ತಾ ಅವರು ಫೆಬ್ರವರಿ 12ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ CRPF ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರೋ ಅವನೀಶ್ ಜೊತೆ ಮದುವೆ ಆಗ್ತಾರೆ. ಮೇಡಮ್ಗೆ ಹೋಗಿ ಹೇಳಿದ್ದಾರೆ, ಮೇಡಮ್ ಹಿಂಗಾಯ್ತು ನಂದು ಸೆಟ್ಲ್ಮೆಂಟು ಅಂತ. ಮೇಡಮ್, ಹೌದಾ, ನನ್ನ ಜೊತೆನೇ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಆಗಿರೋ ನೀನು ಹೆಣ್ಮಗಳು ಅಂತ ನಂಗೆ ಮಗಳಿದ್ದಂಗೆ ಈಗ ಕಮಾನ್ ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ರಾಷ್ಟ್ರಪತಿ ಭವನದಲ್ಲೇ ಮದುವೆ ಮಾಡಿಸ್ತಿದ್ದಾರೆ. ಸೂಪರ್ ಅಲ್ಲ? ಫಸ್ಟ್ ಟೈಮ್ ಲಕ್ಕಿಯವರು. ಫಸ್ಟ್ ಟೈಮ್
ಚೌಲ್ಟ್ರಿ ಹುಡ್ಕೋ ಪ್ರಾಬ್ಲಮೇ ಇಲ್ಲ. ಇಂಥ ಚೌಲ್ಟ್ರಿ ವರ್ಲ್ಡಲ್ಲೇ ಸಿಕ್ಕಲ್ಲ. ರಾಷ್ಟ್ರಪತಿ ಭವನದ ಒಳಗಡೆ ಇಂಥ ಚೌಲ್ಟ್ರಿ ಸಿಗತ್ತಾ? ಸಾಧ್ಯನೇ ಇಲ್ಲ, ಕಾಸು ಕೊಟ್ಟರು ಸಿಗಲ್ಲ ಸರ್. ಬಹಳ ಲಕ್ಕಿ. ಎಸ್, ಅಮೆರಿಕಾದಲ್ಲಿ ಮತ್ತೊಂದು ವಿಮಾನ ದುರಂತ ಸಂಭವಿಸಿದೆ. ಅನಾರೋಗ್ಯ ಪೀಡಿತ ಮಗುವನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ವಿಮಾನ ಪತನವಾಗಿದೆ. ಆ ಘಟನೆಯಲ್ಲಿ ಕುಟುಂಬಸ್ಥರು ಸೇರಿ 6 ಮಂದಿ ಹೋಗ್ತಾ ಇತ್ತು. ಸಮ್ ಟೆಕ್ನಿಕಲ್ ಸ್ನ್ಯಾಗ್ ಆಗಿದೆ. ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಬಿದ್ದಿದೆ, ಪೆನ್ಸಿಲ್ವೇನಿಯಾನಲ್ಲಿ, ಫಿಲಡೆಲ್ಫಿಯಾನಲ್ಲಿ ಒಂದು 6 ಜನ ಸತ್ತಿದ್ದಾರೆ. ಐ ಥಿಂಕ್ ಇಟ್ ವಾಸ್ ಗೋಯಿಂಗ್ ಟು ಮೆಕ್ಸಿಕೋ ಅಲ್ಲಿಂದ. ಎಸ್, ಇನ್ನು ಭೂಭ್ರಮಣಕ್ಕೆ ಸಂಬಂಧಿಸಿದ ಅದ್ಭುತ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೇಗೆ ಅಂದ್ರೆ, ಭಾರತದ ಖಗೋಳಶಾಸ್ತ್ರಜ್ಞ ದೋರ್ಜೆ ಅಂಗ್ಚುಕ್ ಅವರು ಲಡಾಖ್ನಲ್ಲಿ ಭೂಮಿ ತಿರುಗುತ್ತಿರುವಂತಹ ವಿಡಿಯೋವನ್ನು 24 ಗಂಟೆ ಟೈಮ್ ಲ್ಯಾಪ್ಸ್ ನಲ್ಲಿ ಬಳಸಿ ಸೆರೆ ಹಿಡಿದಿದ್ದಾರೆ. 1 ನಿಮಿಷದ ವಿಡಿಯೋ ಆಗಿ ಮಾಡಿದ್ದಾರೆ. ಹೆಂಗಿದೆ ಅಂತ ನೋಡಿ, ಕಾಣಿಸ್ತಾ ಇದೆ.